ಎಜುಕೇಟೆಡ್ಸ್ ಇದ್ದಾರೆ, ಮತ್ತು ಅನ್ಎಂಪ್ಲಾಯ್ಡ್ ಯೂತ್ಸ್ ಇದ್ದಾರೆ ಜಾಸ್ತಿ. ಅವರು ಇವೆಲ್ಲ ಹೊಸ ವಿಚಾರಗಳನ್ನು ತಿಳ್ಕೊಳ್ತಾರೆ. ಹಾಗಾಗಿ ಸ್ವಲ್ಪ ಹೊಸ ಆಯಾಮಗಳು ಇವತ್ತಿನ ಜನರೇಷನ್ ಏನು ನಿರೀಕ್ಷೆ ಮಾಡ್ತಾರೆ ಆಳ್ವಿಕೆ ಮಾಡ್ತಕ್ಕಂಥವ್ರಿಂದ, ಆ ನಿರೀಕ್ಷೆಗಳನ್ನು ಮುಟ್ಟುವಂಥ ರೀತಿಯಲ್ಲಿ ಆ ರೀತಿ ಚರ್ಚೆಗಳು ಆಗಬೇಕು. ಮತ್ತು ಅವ್ರಿಗೂ ಕೂಡ ಇಲ್ಲಪ್ಪ ನಮ್ಮ ನಿರೀಕ್ಷೆಗೆ ಸ್ಪಂದಿಸುವಂಥ ಒಂದು ಚರ್ಚೆಗಳು ಇವೆಲ್ಲ ಆಗ್ತಾ ಇದ್ದಾವೆ ಅಂತ ಒಂದು ಅವರಲ್ಲೂ ಕೂಡ ಒಂದು ಆಸೆ ಹುಟ್ಟಬೇಕಲ್ಲ ಅವ್ರಿಗೂ. ನಮ್ದು ಹಿಂಗೆ ಆಗಬೇಕು ಅಂತ ಅನ್ಕೊಂಡಿದ್ದು ನಮ್ಮನ್ನು ಯಾರಪ್ಪ ಕೇಳ್ತಾರೆ, ನಮ್ದು ಯಾರು ನಡೆಯಲ್ಲಪ್ಪ, ಆ ರೀತಿಯ ನಿರಾಶಾ ಭಾವನೆ ಬರಬಾರ್ದು. ಯೂತ್ಸ್ ಇದಾರಲ್ಲ, ಯೂತ್ಸ್ ಕಾನ್ಸ್ಟಿಟ್ಯೂಟ್ ಅರೌಂಡ್ 40% ಆಫ್ ದಿ ಪಾಪ್ಯುಲೇಷನ್. ನಾವು ಈಗ ಅವ್ರದ್ದೇ ಏನು ಹ್ಯೂಮನ್ ರಿಸೋರ್ಸಸ್ಸೇ ನಮ್ಮ ದೇಶಕ್ಕೆ ದೊಡ್ಡ ಆಸ್ತಿ. ಅವ್ರಗಳಿಗೆ ದುಡಿಯೋ ಕೈಗಳಿಗೆ ನಾವು ಕೆಲಸ ಕೊಡದೇ ಇದ್ರೆ ಅವ್ರ ಜೀವನದಲ್ಲಿ ನಿರಾಸೆ ಜಿಗುಪ್ಸೆ ಬಂದ್ಬಿಟ್ಟು ದೇಶ ಹೆಂಗೆ ಉಳಿಯುತ್ತದೆ, ನಿಮ್ಮ ಪರ್ ಕ್ಯಾಪಿಟಲ್ ಹೆಂಗೆ ಇಂಪ್ರೂವ್ಮೆಂಟ್ ಆಗ್ತದೆ. ನಾವು $5 ಟ್ರಿಲಿಯನ್ ಮಾಡ್ತೀವಿ ಇನ್ನು 10 ವರ್ಷಕ್ಕೆ. ಯಾರು ದುಡಿಯೋರು ಇವರೇ ತಾನೆ, ಅವ್ರು ದುಡಿಗೆ ಅವಕಾಶ ಕೊಟ್ಟರು ತಾನೆ ದೇಶದ ಆಸ್ತಿ ಸೃಷ್ಟಿ ಆಗ್ಬೇಕಾದ್ರೆ. ಇದೆಲ್ಲ ಇದ್ದಾವೆ, ಇವೆಲ್ಲ ದೊಡ್ಡ ವಿಚಾರದ ಚರ್ಚೆ ಮಾಡೋದಿರ್ತದೆ. ಬಟ್ ನಾನೇ ಸೀಮಿತವಾಗಿ ಈ ಒಂದು ಅಸೆಂಬ್ಲಿ ಮತ್ತು ಲೋಕಸಭೆಗೆ ಈ ಒಂದು 3 ಹಂತದಲ್ಲಿ ಕೊಟ್ಟಂಥ ರಿಸರ್ವೇಷನ್ಸ್ ಅಲ್ಲಿನೂ ಬರಬೇಕು ಅಂತಕ್ಕಂಥದ್ದು ಪ್ರಮುಖ ಉದ್ದೇಶ. ಬಿಹಾರ ಚುನಾವಣೆ ಒಂದು ರೀತಿಯಲ್ಲಿ ಕರ್ನಾಟಕ ರಾಜಕೀಯದ ಮೇಲೆ ಯಾವ ರೀತಿ ಈಗ ನೀವು ಕೊಟ್ಟಿರೋ ಒಂದು ಹೇಳಿಕೆ ಒಂದು ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ತಾ ಅಲ್ಲಿ ಅಂತ ಎಲ್ಲಿ ಈಗ ರಾಜಕೀಯದಲ್ಲಿ ಕರ್ನಾಟಕ ರಾಜಕೀಯದ್ದು ನೀವು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಗಲ್ಲ. ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡೋಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗೋದು. ಯಾಕಂದರೆ ಹೈಕಮಾಂಡ್ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪ್ಯಾನ್ಷನ್ನು ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದು. ಈಗಂತೂ ಬಿಹಾರ ಎಲೆಕ್ಷನ್ವರೆಗೂ ಏನೋ ಆಗಲ್ಲ, ಸುಮ್ಮನೆ ಮತ್ತು ಕಾಂಗ್ರೆಸ್ ಅಲ್ಲಿ ಇಷ್ಟ ಆಗ್ತದೆ ಅಂತ ಮಾತಾಡ್ತೀನಿ. ಬಿಜೆಪಿನಲ್ಲೂ ಇದೆ, ಬಿಜೆಪಿನಲ್ಲೂ ಕೂಡ ಬದಲಾವಣೆಗಳು, ಮತ್ತೊಂದು ಅಲ್ಲಿ ಕೇಂದ್ರದಲ್ಲೂ ಕೂಡ ಮಂತ್ರಿಮಂಡಲ ರೀಶಫಲ್ ಮಾಡ್ತಾರೆ, ನಮ್ಮ ರಾಜ್ಯದಿಂದ ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ, ಇರ್ತಕ್ಕಂಥವ್ರ ಬಗ್ಗೆ ಬೇರೆ ಬೇರೆ ತೀರ್ಮಾನಗಳು, ಅವ್ರಿಗೆ ಬೇರೆ ಜವಾಬ್ದಾರಿಗಳು ಕೊಡ್ತಾರೆ. ಈ ಥರ ಚರ್ಚೆಗಳು ಅಲ್ಲೂ ಇದ್ದಾವೆ. ಅದಕ್ಕೋಸ್ಕರ ಬಿಹಾರ ಚುನಾವಣೆ ಕಳೆದ ಮೇಲೆ ಪೊಲಿಟಿಕಲ್ ಕೆಲವು ಸ್ಥಿತ್ಯಂತರಗಳು ಇಲ್ಲೂ ಅಲ್ಲೂ ಎಲ್ಲ ಕಡೆನೂ ಆಗ್ತಕ್ಕಂಥ ಸಂಭವ ಇದೆ ಅಂತ. ಗ್ರಾಮ ಪಂಚಾಯತಿ ಟಿಪಿ ಜೆಡ್ಪಿಗೆಲ್ಲ ಅಧಿಕಾರ ಮೀಸಲಾತಿ ಕೊಟ್ಟಂಗೆ ಇದಂಗೆ ನೀವು ಹೇಳ್ದಂಗೆ ಎಲ್ಲದಕ್ಕೂ ಬಂದು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಪ್ರಧಾನಮಂತ್ರಿ ಸ್ಥಾನಕ್ಕೂ ಏನಾದರೂ ಮೀಸಲಾತಿ ಅದು ಮೊದಲು ನೀನು ಹೇಳೋದು ಇದು ಒಂದು ಚಿಂತನೆ ಆಗಲಿ, ಗೊತ್ತಾಯ್ತಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.